ಅವರಿಬ್ರು 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಮುದ್ದಾದ ಮಕ್ಕಳು ಹುಟ್ಟಿದ್ರು. ಆದರೆ ಹೆಂಡತಿ ಮೇಲೆ ಅನುಮಾನಕ್ಕೆ ಬಿದ್ದವ ಕಗ್ಗತ್ತಲ ರಾತ್ರಿಯಲ್ಲಿ ಜೀವವನ್ನೇ ತೆಗೆದಿದ್ದಾನೆ. ಸಣ್ಣದ ಪುಟ್ಟಕ್ಕೆ ಕಿರಿಕ್ ಮಾಡೋದು, ಕೆಲಸ ಬಗ್ಸಿಗೆ ಹೋಗ್ದಲ್ಲೇ ಮೊನ್ನೆನೂ ಹೇಳ್ದಮ್ಮ, ಒಂದು ಸಖತ್ ಜಗಳಾಡ್ತಾನೆ. ನಾನು ಬೇಡ ಹೋಗು, ಸಮಾಧಾನ ಮಾಡಿ ಕಳಿಸ್ತೀವಿ ಸಹ ನಾವು. ಇಲ್ಲ ಕಣಮ್ಮ, ನಾನು ಚೆನ್ನಾಗಿ ನೋಡ್ಕೊತೀನಿ, ಕೆಲ್ಸಕ್ಕೆ ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಕಣಮ್ಮ ಅಂತೇಳಿ ಗಂಡನ ಅನುಮಾನಕ್ಕೆ ಬಿತ್ತು ಪತ್ನಿ ಹೆಣ. ಹೆಂಡತಿ ಕೊಂದ, ಪೊಲೀಸರ ಮುಂದೆ ಕಣ್ಣೀರಿಟ್ಟ. ಮನುಷ್ಯನಿಗೆ ಅನುಮಾನ ಅನ್ನೋ ಕಾಯಿಲೆಗಿಂತ ಕೆಟ್ಟ ಕಾಯಿಲೆ ಇನ್ನೊಂದಿಲ್ಲ. ಯಾಕಂದ್ರೆ ಒಮ್ಮೆ ಅನುಮಾನ ಅನ್ನೋದು ತಲೆಗೆ ಹೊಕ್ಕರೆ ಮುಗಿದೇ ಹೋಯ್ತು. ಸಂಸಾರ ಅನ್ನೋದು ಸರ್ವನಾಶವಾಗಿ ಹೋಗುತ್ತೆ. ಒಂದು ಗಂಡ ಹೆಂಡತಿ ದೂರ ದೂರ ಆಗ್ತಾರೆ, ಇಲ್ಲ ಇಬ್ಬರಲ್ಲಿ ಒಬ್ಬರ ಹೆಣ ಉರುಳುತ್ತೆ. ಇಲ್ಲಾಗಿದ್ದು ಅದೇ. ಪತ್ನಿ ಮೇಲೆ ಸದಾ ಅನುಮಾನ ಪಡುತ್ತಿದ್ದವ ಹೆಂಡತಿಯ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ. ಮಕ್ಕಳ ಮುಂದೆಯೇ ಹೆಂಡತಿಯನ್ನ ಕೊಂದು ಪೊಲೀಸರ ಮುಂದೆ ಹಸಿ ಹಸಿ ಕತೆ ಹೇಳಿದ್ದಾನೆ. ರಾತ್ರಿವರೆಗೂ ನನ್ನ ಹೆಂಡತಿ ಚೆನ್ನಾಗಿದ್ಲು, ಬೆಳಿಗ್ಗೆ ಸತ್ತೋಗಿದ್ದಾಳೆ ಅಂತ ಸುಳ್ಳಿನ ಸರಮಾಲೆ ಹೆಣೆದಿದ್ದ. ಆದ್ರೆ ಪೊಲೀಸರು ಬಿಡಬೇಕಲ್ಲ, ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಈತನ ಹೆಸರು ರಂಗನಾಥ್ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಬುರುಡೆಕಟ್ಟೆ ನಿವಾಸಿ. 12 ವರ್ಷದ ಹಿಂದೆ ಮಮತಾ ಅನ್ನೋ ಹೆಣ್ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಒಂದಿಷ್ಟು ವರ್ಷ ಹುಟ್ಟೂರಲ್ಲೇ ಇದ್ದವರು ಇತ್ತೀಚೆಗೆ ಕೆಲಸಕ್ಕೆ ಅಂತ ಕಡೂರು ತಾಲೂಕಿನ ಬೀರೂರಲ್ಲಿ ಬಂದು ನೆಲೆಸಿದ್ರು. ರಂಗನಾಥ ಕೂಲಿ ನಾಲಿ ಮಾಡುತ್ತಿದ್ರೆ ಮಮತಾ ಅಡಿಕೆ ಸುಲಿಯೋ ಕೆಲಸ ಮಾಡುತ್ತಿದ್ದಳು. ಹೀಗಾಗಿ 2 ತಿಂಗಳ ಕಾಲ ತರೀಕೆರೆ ಪಟ್ಟಣದಲ್ಲಿ ಅಡಿಕೆ ಸುಲಿಯೋದಕ್ಕೆ ಹೋಗಿದ್ಲು. ಈ ವೇಳೆ ಯುವಕನೊಬ್ಬನ ಪರಿಚಯವಾಗಿದೆ. ಆತನ ಜೊತೆ ಮಮತಾ ಸ್ವಲ್ಪ ಆತ್ಮೀಯವಾಗಿದ್ಲಂತೆ. ಈ ವಿಷಯ ರಂಗನಾಥನಿಗೆ ಗೊತ್ತಾಗ್ತಿದ್ದಂತೆ ಕೆರಳಿದ ಕಾಳಿಂಗನಾಗಿದ್ದ. ಇದೇ ವಿಷಯಕ್ಕೆ ಪತ್ನಿ ಜೊತೆ ಸದಾ ಗಲಾಟೆ ಮಾಡುತ್ತಿದ್ದ. ಸ್ವಲ್ಪ ಅವನು ಹ್ಯಾಬಿಟ್ ಕಲ್ತಿದ್ದ ಇತ್ತೀಚೆಗೆ. ಸಣ್ಣದ ಪುಟ್ಟಕ್ಕೆ ಕಿರಿಕ್ ಮಾಡೋದು, ಕೆಲಸ ಬಗ್ಸಿಗೆ ಹೋಗ್ದಲ್ಲೇ. ಅಕ್ಕನ ಮಗಳೇ ಅಲ್ಲ, ಸಣ್ಣದ ಪುಟ್ಟಕ್ಕೆ ಕಿರಿಕ್ ಮಾಡ್ಕೊತಾನೆ ಇದೆ. ನಾವು ಹೋಗಿ ಹೇಳ್ತಾನೆ ಇದ್ವಿ, ಬುದ್ಧಿ ಹೇಳ್ತಾ ಇದ್ವಿ. ಹಾಗಾಗಿ ಇಲ್ಲ ಸರಿ ಆಗ್ತೀನಿ ಅಂತಿದ್ರು. ತಮ್ಮ ನೋಡಿದರೆ ರಾತ್ರಿ 2 ಗಂಟೆಗೆ ಟೈಪ್ ಮಾಡಿದ್ದಾನೆ ಅಂತೆ. ನಿನ್ನೆ ಕೆಲಸ ಮುಗಿಸ್ಕೊಂಡು ಬಂದವ ಇದೇ ವಿಷಯಕ್ಕೆ ಮತ್ತೆ ಗಲಾಟೆ ಶುರು ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ನಂತರ ಬೆಳಗಾಗುವವರೆಗೂ ಪತ್ನಿ ಹೆಣದ ಮುಂದೆಯೇ ಕೂತಿದ್ದ. ಬೆಳಗಾಗ್ತಿದ್ದಂತೆ ಪೊಲೀಸ್ ಠಾಣೆಗೆ ಹೋದವ ರಾತ್ರಿಯೆಲ್ಲ ನನ್ನ ಹೆಂಡತಿ ಚೆನ್ನಾಗಿದ್ಲು, ಈಗ ಮಾತಾಡ್ತಿಲ್ಲ ಸಾರ್ ಅಂತ ಕಥೆ ಹೇಳಿದ್ದ. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಇದು ಕೊಲೆ ಅನ್ನೋದು ಗೊತ್ತಾಗಿ ಹೋಗಿತ್ತು. ಹೀಗಾಗಿ ಎತ್ತಾಕೊಂಡು ಹೋಗಿ ತನಿಖೆ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಮೊನ್ನೆನೂ ಹೇಳ್ದಮ್ಮ, ಒಂದು ಸಖತ್ ಜಗಳಾಡ್ತಾನೆ. ನಾನು ಇರಲ್ಲ, ಬರ್ಕೊಡ್ತೀನಿ ಕಣಮ್ಮ. ಬೇಡ ಕಣವ, ಬೇಡ ಹೋಗು, ಸಮಾಧಾನ ಮಾಡಿ ಕಳಿಸ್ತೀವಿ ಸಹ ನಾವು. ಇಲ್ಲ ಕಣಮ್ಮ, ನಾನು ಚೆನ್ನಾಗಿ ನೋಡ್ಕೊತೀನಿ, ಕೆಲ್ಸಕ್ಕೆ ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಕಣಮ್ಮ ಅಂತೇಳಿ ನಾನು ಏನೋ ಗಲಾಟೆ ಮಾಡ್ಕೊಂಡಿರ್ಬೇಕಂತ ಓಡ್ ಬಂದೆ ಸಹ. ಅವ್ರು ಯಾಕೆ ನಿಮ್ಮ ಹುಡುಗಿ ಎದುರಿಸಿಲ್ಲ, ನೋಡ್ಬರಮ್ಮ ಇಲ್ಲಂದ್ರು ಸಹ ನಾನು ಹೊಡೆಕ್ಕೂ ಹೋಗಲಿಲ್ಲ. ಹೊಡೆದಿಗೆ ಚಾಪೆ ಮೇಲೆ ಮೇಲಿಸಿದ್ದೀನಿ ಸಹ. ಇಷ್ಟು ಮಾಡಿದ್ರೆ ನಾನು ಅಯ್ಯೋ ಅನ್ಸ್ಕೊಂಡು ತಿಂದುಬಿಟ್ಟ ಸಹ ಹುಡುಗಿನ. ಗಂಡನ ಅನುಮಾನಕ್ಕೆ ಅಮಾಯಕ ಹೆಣ್ಮಗಳು ಸಾವಿನ ಮನೆ ಸೇರಿದ್ದಾಳೆ. ಇತ್ತ ಅಪ್ಪನೂ ಇಲ್ಲದೆ ಅಮ್ಮನೂ ಇಲ್ಲದೆ ಮಕ್ಕಳು ಮಾತ್ರ ಅನಾಥರಾಗಿದ್ದಾರೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.